ನಮಸ್ತೆ ವೀಕ್ಷಕರೇ, ನಾಳೆ ಐತಿಹಾಸಿಕ ಶರಾವತಿ ಸೇತುವೆಯನ್ನು ಲೋಕಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದೆ. ಆ ಭಾಗದ ಜನರ 55 ವರ್ಷದ ಒಂದು ಏನು ಕನಸಾಗಿತ್ತು, ಇವತ್ತು ನಾಳೆ ಅದು ನನಸಾಗ್ತಾ ಇದೆ. ಸುಮಾರು 474 ಕೋಟಿ ವೆಚ್ಚದಲ್ಲಿ ಆ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಹಲವಾರು ವರ್ಷಗಳ ಆ ಭಾಗದ ಜನರ ಬೇಡಿಕೆಯಾಗಿದ್ದರೂ ಕೂಡ ಅದು ಹಣಕಾಸಿನ ಬಜೆಟ್ ಅನುದಾನದಲ್ಲಿ ಕೊರತೆಯಿಂದಾಗಿ ಆಗಿರಲಿಲ್ಲ. ಆದರೆ ಅದಕ್ಕೊಂದು ತಾಂತ್ರಿಕ ಏನು ಅಡೆತಡೆ ಇತ್ತು, ಆ ತಾಂತ್ರಿಕ ಅಡೆತಡೆಯನ್ನು ನೀಗಿಸುವಲ್ಲಿ ಮಾಜಿ ಶಾಸಕರಾದಂಥ ಹಾಲಪ್ಪನವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಮತ್ತು ಆ ಭಾಗದ ಹೋರಾಟದ ಪ್ರಮುಖ ನಾಯಕರಾದಂಥ ಪ್ರಸನ್ನ ಕೆರೆಕ ಹೀಗೆ ಹಲವಾರು ಹೋರಾಟಗಾರರು ಆ ಒಂದು ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸಿ ಅಲ್ಲಿರ್ತಕ್ಕಂಥ ಒಂದು ಆಡಳಿತ ಮಂಜೂರಾತಿಯನ್ನು ಪಡೆದು ಮತ್ತು ಫೈನಾನ್ಸ್ ಮಂಜೂರಾತಿಯನ್ನು ಪಡೆದು ಅಲ್ಲಿ ಇವತ್ತು ನಾಳೆ ಅದು ಲೋಕಾರ್ಪಣೆಗೊಳ್ಳುವ ಎಲ್ಲ ಒಂದು ಅವಕಾಶ ಕೂಡಿ ಬಂದಿದೆ. ಈ ಸಂದರ್ಭದಲ್ಲಿ ಈ ಭಾಗದ BJPಯ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ನಾಳೆಯ ಕಾರ್ಯಕ್ರಮ ಯಶಸ್ವಿಯಾಗಬೇಕನ್ನೋ ಉದ್ದೇಶದಿಂದ ಅವರ ನಾಯಕರ ಫೋಟೋಗಳನ್ನೆಲ್ಲ ಸಜ್ಜುಗೊಳಿಸಿ ನಾಳಿನ ಕಾರ್ಯಕ್ರಮದಲ್ಲಿ ಅವರ ಆ ಫೋಟೋಗಳನ್ನು ಅನಾವರಣಗೊಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹೊತ್ತಿನಲ್ಲಿ ನಾನು ಮಾಜಿ ಶಾಸಕರಾದಂಥ ಹಾಲಪ್ಪನವರಿಗೆ ಮಾತಾಡ್ತೀನಿ. ಕಾರಣ ಅವರು ಕೂಡ ಮುಳುಗಡೆಯಿಂದ ಬಂದವರು. ಅವರೊಮ್ಮೆ ಒಂದು ವೇದಿಕೆಯಲ್ಲಿ ಮುಳುಗಡೆಯಿಂದ ಆದಂಥ ಒಂದು ಕುಟುಂಬದ 23 ಜನರ ಸಾವಿನ ಘಟನೆಯನ್ನು ವೇದಿಕೆಯಲ್ಲಿ ಹೇಳಿದರು. ಆ ವೇದಿಕೆಯಲ್ಲಿ ಅವರು ಹೇಳಿದ ಘಟನೆಯನ್ನು ಕೇಳಿದಂಥ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಹಳ ನೊಂದುಕೊಂಡು ಇದು ಮಾಡಲೇಬೇಕೆನ್ನುವ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತಾರೆ. ಇವತ್ತು ನಮ್ಮ ಮುಂದೆ ಶರಾವತಿ ಸೇತುವೆ ಇದೆ. ಸರ್ ನಮಸ್ತೆ, ಹೇಳಿ ಸರ್. ನಮಸ್ತೆ ಸರ್, ಈಗ ನಾಳಿನ ಕಾರ್ಯಕ್ರಮ ಯಾವ ಥರ ಸರ್? ನಾಳಿನ ಕಾರ್ಯಕ್ರಮ ಮುಖ್ಯವಾಗಿ ಮೊದಲು ಹೇಳ್ತೇನೆ, ಇದು ಸರ್ಕಾರಿ ಕಾರ್ಯಕ್ರಮ. ಹೌದು. ಆದರೆ ಇದಕ್ಕೆ ಕಾರಣ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಮಾಡಿದ್ರು, ಮೋದಿಯವರು ಸಹಕಾರ ಕೊಟ್ಟರು, ಗಡ್ಕರಿಯವರು ಮಾಡಿಕೊಟ್ರು. ಯಡಿಯೂರಪ್ಪ ಪೂರ್ಣ ಪ್ರಮಾಣದ ಎಲ್ಲ ಯಶಸ್ಸು ಯಡಿಯೂರಪ್ಪನವರಿಗೆ ಸಲ್ಲಬೇಕು. ಇದು ಸರ್ಕಾರದ ಕಾರ್ಯಕ್ರಮ. ಹಾಗಾಗಿ BJP ಅಂತ ಹೇಳಿದ್ರೆ ನಾವು BJಪಿಯವರು ಇದನ್ನ ನಾವು ಸಂಭ್ರಮಿಸ್ತೇವೆ. ನಮ್ಮ ಯಡಿಯೂರಪ್ಪ ಮಾಡಿಕೊಟ್ಟಿದ್ದು, ನಮ್ಮ ಗಡ್ಕರಿ ಮಾಡಿಕೊಟ್ಟಿದ್ದು ಇದೊಂದು 6 ದಶಕಗಳ ಹೋರಾಟದ ಫಲ. ಅನೇಕ ಜನರು ಹೋರಾಟ ಮಾಡಿದ್ದಾರೆ. ಆ ಹೋರಾಟದಲ್ಲಿ ಇಲ್ಲಿರೋಂಥ ಎಲ್ಲರೂ, ಈಗ ಮೇಘರಾಜ್ ಇಲ್ಲಿದ್ದಾರೆ, ಯುವಕನಾಗಿ ಆ ಪಾದಯಾತ್ರೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿದರು. ಆ ಕಾಲದ ಆ ಭಾಗದ ಪ್ರಸನ್ನರು ಸೇರಿದಂಗೆ ಹಿರಿಯರಾದ ಚದರಹಳ್ಳಿ ಪರಮೇಶ್ವರಯ್ಯನವರು, ಸಿಗಂದೂರು ದೇವಸ್ಥಾನದವರು ಬಂದಿದ್ದರು. ಹೀಗೆ ಎಲ್ಲರೂ ಬಂದಿದ್ದಾರೆ. ನಾವೆಲ್ಲರೂ ವಾನರರಾಗಿ ಈ ಸೇತುವೆ ಕಟ್ಟದಲ್ಲಿ ಕಲ್ಲು ಹೊತ್ತಿದ್ದೇವೆ ಅಷ್ಟೇ. ಆದರೆ ಪೂರ್ಣ ಪ್ರಮಾಣದ ಯಶಸ್ಸು ಅಲ್ಲ, ಮಾತಾಡಿ ಸರ್, ನೀವು ಕೇಳ್ತಾ ಯಶಸ್ಸು ಪೂರ್ಣ ಪ್ರಮಾಣದ ಯಶಸ್ಸು ಯಡಿಯೂರಪ್ಪ. ಈ ಸೇತುವೆಗೆ ಇದ್ದ ಅಡೆತಡೆಗಳನ್ನೆಲ್ಲ ಎಲ್ಲರೂ ಸೇರಿ ನಿವಾರಿಸಿದ್ದೀವಿ. ನಾನು, ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು. ಸೇತುವೆ ಪ್ರಾರಂಭವಾದ ನಂತರವೂ ಅನೇಕ ವಿಘ್ನಗಳಿದ್ದು, ಕೊರೋನಾ ಬಂತು, ನೀರಿನ ಸಮಸ್ಯೆ ಇತ್ತು. ಇವೆಲ್ಲವನ್ನು ನಮ್ಮ ಲೋಕಸಭಾ ಸದಸ್ಯ ರಾಘವೇಂದ್ರ ಅವರು ಇದನ್ನು ಯಶಸ್ವಿಯಾಗಿ ಪರಿಹರಿಸ್ತಾ ಬಂದರು. ಅವರು ಕೂಡ ಅತ್ಯಂತ ಶ್ರಮ ವಹಿಸಿ ಆ ಕಾಲಕ್ಕೆ ಇದನ್ನು ನಿಗಾ ವಹಿಸಿದರು. ಹೀಗಾಗಿ ಸೇತುವೆ ಇವತ್ತು ನಾಳೆ ಉದ್ಘಾಟನೆ ಆಗ್ತಿದೆ. ಅತ್ಯಂತ ಸಂತೋಷದಾಯಕ ವಿಷಯ. ವೈಯಕ್ತಿಕವಾಗಿ ನಾನಂತೂ ಅತ್ಯಂತ ಸಂಭ್ರಮ ಪಡ್ತೇನೆ. ನಮ್ಮ ಕಾಲದಲ್ಲೇ ಓಡಾಡಾಗ ಆಯ್ತಲ್ಲ ಅಂಥೇಳಿ ನಮಗೊಂದು ಸಂತೋಷ ಆಗ್ತಾ ಇದೆ. ಹಾಗಾಗಿ ಇದು ಸರ್ಕಾರದ ಕಾರ್ಯಕ್ರಮ. ನಾಳೆ ನಾವು ಯಾರು ವೇದಿಕೆಯಲ್ಲಿ ಇರೋದಿಲ್ಲ, ಇರಬಾರ್ದು. ಆದರೆ ಸರ್, ಪಕ್ಷ ಕೂಡ ಅದು ಒಂದು ಸಾಂವಿಧಾನಿಕವಾಗಿ ಇರುವಂಥ ಇದು. ಹಾಗಾಗಿ ಡೆಮೋಕ್ರಸಿ ಇದು. ಓಕೆ ಸರ್, ಈಗ ಕಳೆದ 1 ವಾರದಿಂದ ಗಮನಿಸ್ತಾ ಇದ್ದೀವಿ, ಜಿಲ್ಲಾ ಉಸ್ತುವಾರಿ ಸಚಿವರು, ಮಾಜಿ ಶಾಸಕರಾದ ನೀವು ಮತ್ತು ಹಾಲಿ ಶಾಸಕರ ನಡುವೆ ಮಾತಿನ ಸಮರ, ಸುದ್ದಿಗೋಷ್ಠಿಯ ಸಮರ ನಡೀತಾ ಇದೆ. ಇಂಥ ಒಂದು 55 ವರ್ಷಗಳಿಂದ ಸಫರಾದಂಥ ಜನರ ಯಾತನೆ ಮುಕ್ತಗೊಳ್ತಿರೋ ಹೊತ್ತಿನಲ್ಲಿ ಈ ಥರದ ಸಮರ ಸರಿನಾ ಸರ್? ಸಮರ ಏನಿಲ್ಲ ಸರ್. ಇದರಲ್ಲಿ ಸರ್ಕಾರಿ ಕಾರ್ಯಕ್ರಮ ಅಂತ ಮೊದಲೇ ಹೇಳಿದೆ. ಅವರು ಮುಂದೆ ನಿಂತು ಮಾಡಬೇಕು. ನಮ್ದೇನು ಪಾತ್ರ ಇರೋದಿಲ್ಲ. ನಾವು ನಮ್ಮ ಜನರಿಗೆ ಬನ್ನಿ, ಇಂಥದ್ದೊಂದು ಶುಭ ಸಂದರ್ಭದಲ್ಲಿ ಭಾಗವಹಿಸಿ ಕರೆ ಕೊಡ್ತಿದ್ದೀವಿ. ಇಲ್ಲಿ ಆಗು ಹೋಗುಗಳನ್ನು ಗಮನಿಸ್ತಿದ್ದೀವಿ ಮತ್ತು ಅದರಲ್ಲಿ ಸಹಕಾರ ಕೊಡ್ತಿದ್ವಿ. ಸೇತುವೆ ಆಗಬೇಕಾದ್ರೆ ನಾವೇನು ವಾನರರಾಗಿ ಕೆಲಸ ಮಾಡಿದ್ವು. ಈ ಸಭೆ ಅಂತಿಮ ಹಂತದಲ್ಲಿದೆ. ಸೇತುವೆ ಉದ್ಘಾಟನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ವಾನರರಾಗಿ ಕೆಲಸ ಮಾಡ್ತಿದ್ದೀವಿ. ಅವರೆಲ್ಲ ಅಧಿಕಾರಿಗಳಾಗಿ ಮಾಡಬೇಕಾದ್ರೂ ಬಂದು ಮಾಡಬೇಕು. ಮತ್ತು ನಾನು ನೋಡಿದೆ, ಯಾರು ಕರೆದಿಲ್ಲ, ಯಾರು ಕರಿಬೇಕಾದ್ರೂ ಅವ್ರದ್ದೇ ಅಧಿಕಾರಿಗಳು, ನಾನಲ್ಲ ಮತ್ತೊಬ್ಬಲ್ಲ. ನಮಗೇನು ಸಂಬಂಧ? ನಾವು ಹಬ್ಬ ಜಾತ್ರೆ, ನಾವು ಜಾತ್ರೆ ಸಮಿತಿಲಿದ್ದವರಲ್ಲ, ಜಾತ್ರೆಯನ್ನು ಸಂಭ್ರಮಿಸೋರು. ಇದೊಂದು ಸಂತೋಷದಾಯಕ, ಅತ್ಯಂತ, ಅದು ವೈಯಕ್ತಿಕವಾಗಿ ನನಗಂತೂ ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಸಂಭ್ರಮ ನನ್ನ ಮನಸ್ಸಿನಲ್ಲಿದೆ, ನಮ್ಮ ಕುಟುಂಬದಲ್ಲಿದೆ, ನಮ್ಮ ಬಂಧು ಬಾಂಧವರಲ್ಲಿದೆ, ನಮ್ಮೆಲ್ಲ ಕಾರ್ಯಕರ್ತರಲ್ಲಂತೂ ಅದಿದೆ. ಇವರೆಲ್ಲರೂ ಯಡಿಯೂರಪ್ಪನ ಮುಖ್ಯಮಂತ್ರಿ ಮಾಡಿದ್ರಿಂದ ಅವ್ರು ಮಾಡಿಕೊಟ್ರು. ಅವ್ರು ಮಾಡಿಕೊಟ್ಟದ್ರಿಂದ ಈ ಹಬ್ಬದಲ್ಲಿ ಭಾಗವಹಿಸ್ತಿದ್ದೇವೆ. ನಾವು ಕರೆದಿಲ್ಲ ಅಂತ ಹೇಳೋದು ಅವಿವೇಕತನದ ಪರಮಾವಧಿ. ಯಾರು ಹೇಳಿದ್ದಿದ್ರೆ ಪದೇ ನನ್ನ ಹೆಸರೇ ಹೇಳ್ತಾರೆ, ಬೇರೆ ಏನಿಲ್ಲ.
ನಮಗೊಂದು ಹೆಮ್ಮೆ ಇದೆ. ನಾವೆಲ್ಲ 5 ಸೇತುವೆಗಳು ಆಗ್ತಾ ಇದೆ. ಈಗ 2ನೇ ಸೇತುವೆ ಇದು ಆಗ್ತಿರೋದು, ಇನ್ನೂ 3 ಆಗ್ತಾ ಇದೆ. ಇವ್ರು ಏನು ಮಾಡ್ಯಾರ ಅಂತ ಒಂಚೂರು ಹೇಳ್ಬೇಕು ಇಬ್ರು. ಸರ್ ಮೇಘರಾಜ್ ಸರ್, ತಮ್ಮ ಚುಟುಕಾಗಿ ಏನಾದ್ರು ಹೇಳ್ತೀರಾ ಸರ್? ಕೆಲಸ ಮಾತನಾಡಬೇಕು, ಮಾತನಾಡೋದು ಕೆಲಸ ಆಗಬಾರ್ದು ಅನ್ನೋದು ಯಡಿಯೂರಪ್ಪನವರ ಧ್ಯೇಯವಾಕ್ಯ. ತುಮರಿ ಸೇತುವೆ ಮುಖಾಂತರ ಮೋದಿಯವರ, ಗಡ್ಕರಿಯವರ, ಯಡಿಯೂರಪ್ಪನವರ, BY ರಾಘವೇಂದ್ರರವರ, ಹರತಾಳು ಹಾಲಪ್ಪನವರ ಕೆಲಸ ಮಾತನಾಡ್ತಾ ಇದೆ. ಜನ ಅದನ್ನು ಸಂಭ್ರಮಿಸ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಲೋಕಾರ್ಪಣೆಯ ಸಂತಸವನ್ನು ಹಂಚಿಕೊಳ್ಳೋಣ. ಬನ್ನಿ, ಭಾಗವಹಿಸಿ, ಯಶಸ್ಸುಗೊಳಿಸಿ. ನಮಸ್ಕಾರ. ಡಾಕ್ಟರ್ ರಾಜನಂದಿನಿ ಅವರೇ, ಈಗಾಗಲೇ ಕಳೆದ ಇದು ಶಂಕುಸ್ಥಾಪನೆ ಆದಾಗ ಕಾಗೋಡು ತಿಮ್ಮಪ್ಪನವರು ಆ ವೇದಿಕೆಯಲ್ಲೇ ಇದ್ದರು. ಈ ಒಂದು ಸೇತುವೆ ಆಗಲಿಕ್ಕೆ ಅವ್ರದ್ದು ಕಾರಣ, ಬಹುಮುಖ್ಯವಾದಂಥ ಕಾಂಟ್ರಿಬ್ಯೂಷನ್ ಇದೆ. ಈ ನಿಟ್ಟಿನಲ್ಲಿ ನೀವು ಅವರ ಮಗಳಾಗಿ ನೀವು ಉತ್ತರ ಕೊಡೋದು ಬೇಡ, ನೀವೊಬ್ಬರು ರಾಜಕೀಯ ವ್ಯಕ್ತಿಯಾಗಿ ನೀವು ಉತ್ತರ ಕೊಡಿ. ಅವರು ಆವಾಗಲೇ ಶಂಕುಸ್ಥಾಪನೆಯಲ್ಲೂ ಇದ್ದರು, ನಾಳೆ ಅವರೂ ಇರ್ತಾರೆ ಅವ್ರ ಜೊತೆಗೆ. ಏಕೆಂದರೆ ಅವರಿಗೆ ನಿತಿನ್ ಗಡ್ಕರಿ ಅವರಿಗೆ ಒಂದು ಧನ್ಯವಾದ ಹೇಳಬೇಕು ಅನ್ನೋ ಮನೋಭಾವನೆ ಅವತ್ತಿಂದನೂ ಇತ್ತು. ಇವತ್ತು ನಾಳೆ ಅವರ ಭೇಟಿಯಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕಿದ್ದಾರೆ. ಅವರಿಗೆ ಅತ್ಯಂತ ಸಂತೋಷ ಇದೆ. ಇಷ್ಟು ವರ್ಷದ ಹೋರಾಟಕ್ಕೆ ಅವರು ಖಂಡಿತವಾಗಿ ಭಾಗಿಯಾಗ್ತಾರೆ, ಅವ್ರ ಜೊತೆಗೆ ಇರ್ತಾರೆ. ಉದ್ಘಾಟನೆ ಸಮಯದಲ್ಲೂ ಇರ್ತಾರೆ, ಇಲ್ಲಿ ವೇದಿಕೆಯಲ್ಲೂ ಇರ್ತಾರೆ. ಅವರು ಎಲ್ಲರ ಜೊತೆ ಸೇರಿ ಈ ಸಂಭ್ರಮದಲ್ಲೂ ಅವರು ಪಾಲ್ಗೊಳ್ಳುತ್ತಾರೆ. ಅಧ್ಯಕ್ಷರೇ ಮತ್ತು ಉಪಾಧ್ಯಕ್ಷರೇ, ಇದೊಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಿಮ್ಮ ವ್ಯಾಪ್ತಿಯ ನಗರಸಭೆಯ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ಏನು ಹೇಳ್ತೀರಾ? ಸರ್, ತುಂಬ ಖುಷಿ ಆಗ್ತಾ ಇದೆ. ನರೇಂದ್ರ ಮೋದಿಜಿಯವರ 11 ವರ್ಷದ ಸಾಧನೆಯಲ್ಲಿ ನಮ್ಮ ಸಿಗಂದೂರು ಸೇತುವೆ ಉದ್ಘಾಟನೆ ಆಗ್ತಾ ಇರತಕ್ಕಂಥದ್ದು ತುಂಬ ಹೆಮ್ಮೆ ಪಡ್ತಕ್ಕಂಥ ವಿಷಯ. ಇದಕ್ಕೆ ಸಹಕಾರ ನೀಡಿದಂತಹ ನರೇಂದ್ರ ಮೋದಿಜಿಯವರಿಂದ ಹಿಡಿದು ಹೋರಾಟವನ್ನು ಮಾಡಿದಂಥ ಯಡಿಯೂರಪ್ಪಾಜಿಯವರು, ನಮ್ಮ ಹೆಮ್ಮೆಯ ಸಂಸದರಾದಂಥ ರಾಘಣ್ಣವರು, ನಮ್ಮ ನಾಯಕರಾದಂಥ ಹಾಲಪ್ಪನವರು, ಇವರೆಲ್ಲರ ಒಂದು ಸಹಕಾರದಿಂದ ಸಿಗಂದೂರು ಸೇತುವೆ ಉದ್ಘಾಟನೆ ಆಗ್ತಾಯಿದೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ಬಿಟ್ಟು ನಾನು ಈ ಮುಖಾಂತರ ಕೇಳಿಸ್ತಾ ಇದ್ದೀನಿ. ನಮಸ್ಕಾರಗಳು. ಉಪಾಧ್ಯಕ್ಷ ಹೇಳಿ. ಇದೊಂದು ಇತಿಹಾಸ ಸೃಷ್ಟಿಯಾಗಿದೆ. ಸಿಗಂದೂರು ಸೇತುವೆ ಆಗ್ತಾ ಇರೋದು. ತಾವೆಲ್ಲರೂ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಸಂಭ್ರಮಿಸಿ ಎಲ್ಲರಿಗೂ ಆಹ್ವಾನ ನೀಡ್ತಿದ್ವಿ. ಎಲ್ಲರೂ ಬನ್ನಿ ಅಂತ ಧನ್ಯವಾದಗಳು ಹೇಳಿ ಸರ್. ಈ ಎಲ್ಲ ಹೋರಾಟದಲ್ಲಿ ಕಾಗೋಡು ತಿಮ್ಮಪ್ಪನವ್ರನ್ನೂ ನೆನೆಸ್ಕೊಳ್ತೇವೆ. ಯಾಕೆಂದರೆ ಈ ಮುಳುಗಡೆ ಆಗುವಾಗಲೇ ಅವ್ರು ಲಾಯರು ಮತ್ತು ಆವಾಗಲೇ ಹೋರಾಟಗಾರರು. ಈ ಸೇತುವೆನೂ ಆಗಬೇಕು ಮರಾಯ, ಆಗಲೇ ಇಲ್ಲ, ಅದು ಭಾಳ ಕಷ್ಟ ಅಂತೇಳಿ ಅವ್ರದ್ದೇ ಆದ ದಾಟಿಲಿ ಒಂದು ಪ್ರಯತ್ನ ನಡೆಸಿದ್ದು ನನ್ನ ಗಮನದಲ್ಲಿ. ಈ ನಡುವೆ ಈ ಹಿಂದೆ ಈ ಹಿಂದೆ ಒಂದು ನೆಗೆಟಿವ್ ಆಗಿ ಒಂದು ವಿಡಿಯೋ ಓಡಾಡ್ತಿದ್ದೆ, ನೀವು ಹೇಳಿದ ಆಡಿದ ಮಾತು. ಹೌದು, ಅದು ಉತ್ತರ ಹೇಳ್ತೀನಿ. ಕಾಗೋಡು ತಿಮ್ಮಪ್ಪನವರು ಈ ಮುಳುಗಡೆ ಆದ ದಿನದಿಂದ ಮುಳುಗಡೆ ಪರವಾಗಿ ಅನೇಕ ಜನಪರವಾದ ಅಧಿಕಾರಿ ಇದ್ದಾಗ ಇಲ್ಲದಿದ್ದಾಗಲೂ ಕಾಳಜಿ ವಹಿಸಿದ್ದಾರೆ. ಸೇತುವೆ ಬಗ್ಗೆನೂ ವಹಿಸಿದ್ರು. ಮತ್ತು ರಾಜ್ಯ ಸರ್ಕಾರದಿಂದ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಅವ್ರು ಮೊದಲು ಒಂದು ಸರ್ವೆ ಮಾಡಿಸಿ ಎಲ್ಲ ಮಾಡಿದರು. ಏನು ಆ ಕಾಲದ ಬಜೆಟ್ನಲ್ಲಿ ಸಾಧ್ಯವಾಗಲಿಲ್ಲ. ಮತ್ತು ಈ ಹಸಿರು ಮಕ್ಕಿಯನ್ನು ಮಾಡಿ ಫೌಂಡೇಶನ್ ಹಾಕಿ ನಿಲ್ಲಿಸಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ನೊಂದು ವರ್ಷ 2 ವರ್ಷದಲ್ಲಿ ಆಗ್ತದೆ ಅದು. ಈಗ ಅವ್ರದ್ದು ಆ ಕಾಲದಿಂದ ಜೊತೆಗೆ ಹೋರಾಟಗಳಲ್ಲೂ ಇದ್ದರು. ಆ ಪಾದಯಾತ್ರೆಯಲ್ಲಿ ಬನ್ನಿ ಅಂತ ರಾತ್ರಿ ನಾನೇ ಫೋನ್ ಮಾಡಿದ್ದೆ, ಕಳಿಸಿ ಹುಡುಗರನ್ನ. ಅವ್ರು ಬೆಂಗಳೂರಾಗಿದ್ದರು. ಪಾದಯಾತ್ರೆ ಮಾಡೋದು ಮೊದಲನೇ ದಿನ ರಾತ್ರಿ ಅವ ಜಾಕಿ ಗಣೇಶ್ ಅಂತಿದ್ದಲ್ಲ, ಅವ್ರ ಮನೆಯಿಂದ ಫೋನ್ ಮಾಡಿದ್ದು, ನಂಗೆ ಇನ್ನೂ ನೆನಪಿದೆ. ಹೀಗೆ ಅವ್ರದ್ದೇ ಆದ ಹೋರಾಟ, ಅವ್ರದ್ದೇ ಆದ ಒಂದು ಮನವಿ ಹೇಳೋರು, ನಮಗೂ ಮಾಡಿಸ್ರ ಅಂತ ಹೇಳೋರು. ಹೀಗೆ ಅವ್ರದ್ದೊಂದು ಕಾಂಟ್ರಿಬ್ಯೂಷನ್ ಅನ್ನೋಕ್ಕಿಂತ ಕಳಕಳಿ ಇತ್ತು, ತುಂಬ ಕಳಕಳಿ ಮಾಡಿದರು. ಆದರೆ ಆ ಕಾಲದ ಹಣಕಾಸಿನ ಮುಗ್ಗಟ್ಟಿಗೆ ಆಗಲಿಲ್ಲ. ಆಗಿರಲಿಲ್ಲ. ನೆಗೆಟಿವ್ ಅಂದ್ರಲ್ಲ. ಅಲ್ಲ, ನಾನು MLA ಆಗಿದ್ನ, ಕಾಗೋಡು ತಿಮ್ಮಪ್ಪನವರು ಅವಾಗ ಇದು ಯಾವುದೋ ಮನೆ ಊಟಕ್ಕೆ ಹೋಗ್ತಿದ್ರು, ಹಾಗೆ ಒಂದು ವಿಡಿಯೋ ಓಡಾಡ್ತಿದ್ದೆ. ಅದು ನೋಡಿದೆ ನಾನು ನಿನ್ನೆನೆ. ಮೊನ್ನೆ ನಮ್ಮ ಹುಡುಗರು ಯಾರು ಬಂದು ತೋರಿಸಿದ್ರು. ಶರಾವತಿ ಮುಳುಗಡೆ ರೈತರ ಜಮೀನು ವಿಷಯದಲ್ಲಿ ಏನ್ ಮಾಡಿದ ಹಾಲಪ್ಪ ಪಾಪಿ ಅಂತ ಯಾರೊಬ್ರು ಹೇಳಿದ್ರು. ಪಾಪಿ ಅಂತೆ. ಇವ್ರು ಮಾಡಿದ ಪಾಪಗಳು ಎಷ್ಟಿದೆ ಗೊತ್ತಿಲ್ಲ. ಅದು ಆಗ ಅದ್ರ ಹಿಂದೆ ಮತ್ತು ಮುಂದೆ ನೋಡಿ ನಾನು ಇತ್ತೀಚಲಾಗಿ MLA ಆಗಿದ್ದೆ. ಶರಾವತಿ ಮುಳುಗಡೆ ಆದ ಸಂದರ್ಭದಲ್ಲಿ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ವಕೀಲರಾಗಿದ್ದರು. 62ನೇ ಇಸ್ವಿಲಿ ಇವರು ಕ್ಯಾಂಡಿಡೇಟು ಆಗಿದ್ದರು. ತಿಮ್ಮಪ್ಪನವರು, ಬಂಗಾರಪ್ಪನವರು, ಸ್ವಾಮಿರಾಯರು, ಆಮೇಲೆ ಬಂದು ಧರ್ಮಪ್ಪ, ಇವರೆಲ್ಲ MLAಗಳು ಆಗಿದ್ದರು. ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಆ ಸಮಸ್ಯೆ ಅಷ್ಟು ಜಟಿಲವಾಗಿದೆ. ಆವಾಗ ನಿಮ್ಮವ್ರು ಯಾರು ಕೇಳಿದ್ರು, ಕಾಗೋಡು ತಿಮ್ಮಪ್ಪನವ್ರಿಗೆ ಹೆಂಗೆ ಬಂದರು ಅಂತ ಹೇಳ್ತಿಲ್ಲ. ಜಟ್ಟ ನಾಯಕರು
ಯಲದ ಜಟ್ಟನಾಯಕರು ಅಂತ ಅವ್ರವರು ಸ್ನೇಹಿತರು. ಯಲದ ಜಟ್ಟನಾಯಕರ ಚಿಕ್ಕಮ್ಮಗೆ ನಮ್ಮ ಅತ್ತೆನೇ ಕೊಟ್ಟಿದ್ದೇವೆ, ಹೀಗೆ ಒಂದು ನಮ್ದೊಂದು ಸಂಬಂಧ. ಅಲ್ಲಿಗೆ ಬರ್ತಿದ್ರು ಅಂತ ಅವ್ರು ಹಂಚ್ಕೊಳ್ಳೋರು ಈ ಹೇಳಿದ್ದೇವೆ. ಮತ್ತೆ ಅದನ್ನ ಆ ಕಡೆ ಈ ಕಡೆ ಕಟ್ಬಿಟ್ಟು ಆ ಅಷ್ಟೇ ಕಡೆ ಈ ಹಾಕಿ ಕಡೆ ಕಟ್ ಮಾಡಿ ಹಾಕಿದ್ದಾರೆ, ನೋಡಿದೆ ನಾನು. ಮತ್ತೆ ಅದನ್ನು ಹೋಗಿ ತೋರಿಸಿರ್ತಾರೆ, ತೋರಿಸ್ಬೇಕಾದ್ ತೋರ್ಸಲ್ಲ ಇವರು, ಕಂಸ ಅಂದಿದ್ದು ತೋರ್ಸಲ್ಲ ಯಾರು. ಇದೆಲ್ಲ ನನ್ನ ಗಮನದಲ್ಲಿ ಇದೆ. ತಿಮ್ಮಪ್ಪನವರು ಆ ಕಾಲದಿಂದ ರೈತರ ಪರವಾಗಿ ಹೋರಾಟ ಮಾಡಿದ್ರು, ಆದ್ರೆ ಆಗ್ಲಿಲ್ಲ. ನಾನು MLA ಆದ್ಮೇಲೆ ನನ್ನ ವಿಷಯವೇ ಅದು ಆಗ್ಲಿಲ್ಲ. ಈಗಲೂ ಸಮಸ್ಯೆಗಳ ಹಾಗೆ ಬಗೆಹರಿತಿದೆ ಅಂತ ಹೇಳಿದ್ರು. ಓಕೆ ಧನ್ಯವಾದಗಳು. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನಮಸ್ತೆ.